ಮನುಷ್ಯ ಬಹಳ ತಿರಸ್ಕಾರ ಜೀವಿ. ಅವ್ನಿಗೆ ಯಾವುದು, ಯಾಕಂದ್ರೆ ಮತ್ತೊಬ್ಬರ ಏಳಿಗೆನ ಸಹಿಸಲಾರದಂಥವು. ನನಗೆ ಭಾಳ ಕೊಡ್ಲಿಪ್ಪ ಕೊಡಪ್ಪ ಪರಮಾತ್ಮ ಅಂತ ಬೇಡ್ಕೊಳ್ಳೋದು ಬೇರೆ, ಮತ್ತೊಬ್ಬ ಬದುಕಲಾರ್ದಾಗ ನೋಡ್ಕೋಪ್ಪ ಪರಮಾತ್ಮ ಅಂತ ಬೇಡ್ಕೊಳ್ಳೋದು ಬೇರೆ. ದೇವ್ರು ಹೋಗೋದು ಹಿಂಗೆ, ಅವನ ಮನೆ ಹಾಳಾಗ್ಲತ್ತ ಬೇಡ್ಕೊಳಕ್ಕೆ ಹೋಗೋದು. ನಾ ಚಲೋ ಆಗಲಿಪ್ಪ ನನಗೆ ಚಲೋ ಆಗತ್ತೆ ಬೇಡ್ಕೊಳಂಗಿಲ್ಲ. ಹಂಗೆ ಜೀವನ ಅನ್ನೋದು ಭಾಳ ಮಹತ್ವ ಐತಿ. ಸ್ಥಿರವಿಲ್ಲೋ ಈ ಕಾಯ ನೋಡಿಕೋ, ಘಟ ಇರುವುದರೊಳು ಗುರುವಿನ ಕೂಡಿಕೋ, ಮರೆತು ಕೆಡಲು ಬೇಡ ಅನ್ನೋದು ಜನ್ಮದ ಮನುಷ್ಯ ಜನ್ಮ. ನೋಡ್ರಿ ಇದೆಲ್ಲ ಎಲ್ಲವನ್ನೂ ಕಾಣಕ್ಕೆ ಇದಕ್ಕೆ ಶಕ್ಯ ಐತಿ, ಮನುಷ್ಯ ಜನ್ಮಕ್ಕೆ ಶಕ್ಯ ಐತಿ. ಪ್ರಾಣಿ ಪಶು ಪಕ್ಷಿಗಳಿಗಿಲ್ಲ, ಅವಕ್ಕೆ ಗುರುಗಳು ಮಾಡ್ಕೋಬೇಕು ಅನ್ನೋದಿಲ್ಲ, ಸಾಧನ ಮಾರಕ್ಕೆ ಗೊತ್ತಿಲ್ಲ. ಸುಮ್ಮ ಆನಂದದಿಂದ ಬದುಕಿ ಆನಂದದಿಂದ ಅವಕ್ಕೆ. ಆದರೆ ಮನುಷ್ಯನಿಗೆ ಎಲ್ಲ ಥರ ಬಾಬಾ ಸಾಹೇಬ್ ಮಾರಾದ್ರಂಥವ್ರು, ಗುರುಲಿಂಗ ಮಾರಾದ್ರಿಗೆ, ಕಿರ್ಮಲೇಶ್ವರ ಮಾರಾದ್ರು, ಮಾಧವಾನಂದ ಪ್ರಭು ಅಂತಾರೆ. ಅವರು ನಮ್ಮಂಗೆ ಹುಟ್ಟು ಬಂದರು, ನಮ್ಮಂಗೆ ಬದುಕಿದ್ರು, ನಮ್ಮಂಗೆ ಜೀವಿಸಿದ್ರು. ಖರೆ ನಮ್ಮಂಗೆ ಇರಲಿಲ್ಲ. ಅವ್ರು ಇರುವಿಕೆನೇ ಬೇರೆ. ಸಾಧನ ಮಾರ್ಗದೊಳಗೆ ತೊಡಕಿದ್ರು. ಅಂಥ ಒಂದು ಮಹಾನ್ ತಪಸ್ಸನ್ನು ಮಾಡಿದರು. ಆತ್ಮಾನ ಅನುಭವ. ಗಿರ್ಮಲೇಶ್ವರ ಮಾರಾದ್ರೆ 13 ದಿವಸದಾಗ ಆತ್ಮ ಸಾಕ್ಷಾತ್ಕಾರ. ಬಾಬಾ ಸಾಹೇಬ್ ಮಾರಾದ್ರವರು ಅತ್ಯಂತ ಕಠೋರ ತಪಸ್ಸರಿ ಮಾಡಿದ್ರು. ಇಂಕ ಹೇಳಿ ಯಾರೋ 33 ಹಳ್ಳಿ ಇನಾಮದಾರಿಕೆ. ನಮಗೆ ಏನಾರ ಒಂದು 4-5 ಎಕರೆ ಜಮೀನ, ಒಂದು ಮನೆ, ಒಂದು 4 ದನ ಕರ, ಒಂದು ಅಂಥದ್ದು ಕುಟಪಟ ಹೆಂಡ್ತಿ, ಅದೇ ದೇವ್ರು ಹೇಳ್ತಿರೋದು. ಅಂಥದ್ರೆ ಕುಂಟನಂತ ಮಗ ಇತ್ತಂದ್ರೆ ಅವ ಹತ್ತಿರ್ತಾನಂತ, ನಾನು ಮುಂದೆ ಯಾರಿಲ್ಲತ್ತಿ. ಇಷ್ಟು ಅಹಂಕಾರಿಗಳತ್ತ ನಾವು. 33 ಹಳ್ಳಿ ಇನಾಮದಾರಿಕೆ ಅಂದ್ರೆ ಆ ಕಡೆ ಭಾಗದ ಜಮೀನೆಲ್ಲ ಅವರು ಉಮ್ಮದಿ ಉಮ್ಮದಿ ಏರಿಯಾದಾಗ ಬರ್ತವೆ. 33 ಹಳ್ಳಿ ಇನಾಮದಾರ. ಅಂಥ ಅಗರ್ಭ ಶ್ರೀಮಂತಿಕೆಯನ್ನು ಭೋಗಿಸುವಂಥವ್ರು ಎಲ್ಲನೂ ಇದನ್ನು ಯಾವುದು ನಂದಲ್ಲಪ್ಪ ಅದನ್ನೆಲ್ಲ ಆ ಕಡೆ ಹೇಳ್ತಾರಲ್ಲ, ಸರಿಸಿಟ್ಟು ಗುರು ಕರೆ, ಭಕ್ತಿ ಕರೆ, ಧ್ಯಾನ. ಇಷ್ಟು ಆನಂದ ಇದರಾಗ ಸಿಗಬೇಕಾತಂದ್ರೆ ಅವ್ರು ಎಷ್ಟು ಕಠೋರವಾದಂಥ ತಪಸ್ಸರಿ ಮಾಡಿರ್ಬೇಕು. ಆದ್ದರಿಂದ ಈ ಸಂಪ್ರದಾಯ ಗುರು ಪರಂಪರೆಯಲ್ಲಿ ಬಹಳ ಅಗಾಧವಾದಂಥ ಶಕ್ತಿ ಐತಿ. ನಂಬಿ ಕೆಟ್ಟವರೆಲ್ಲವೋ ರಂಗಯ್ಯ ನಿನ್ನ ನಂಬಲಾರದು ಕೆಟ್ಟ. ಹಂಗೆ ನಮ್ಮ ಜೀವನದಲ್ಲಿ ನಾವು ಅತ್ಯಂತ ಸಮಾಧಾನ ಶಾಂತಿಯಿಂದ ಬದುಕೋದು ಯಾವುದನ್ನಪ್ಪ ಅಂತಂದ್ರೆ, ಒಂದು 100 ಎಕರೆ ಜಮೀನು ಗಳಿಸಿದ್ರೆ ಸಮಾಧಾನ ಸಿಗೋಂಗಿಲ್ಲ. ಮತ್ತೇನಪ್ಪ ಅಂತಂದ್ರೆ ಅರಮನೆ, ಕೋಟಿ, 2 ಕೋಟಿ, 4 ಕೋಟಿ ಕೊಟ್ಟು ಮನೆ ಕಟ್ಟರು ಸಹಿತ ಅದರಾಗ ಸಮಾಧಾನ ಇಲ್ಲ. ಅದೇ ಅದು ಕ್ಷಣದ ಸುಖ. ಅದು ಒಂದು ದಿವ್ಸ ಮುಂದೆ 4 ದಿವಸ ಆ ಥರ ಮರ್ತು ಬಿಡೋದೈತೆಲ್ಲ. ಮತ್ತು ಇಷ್ಟೇ ಹೇಳೋದೈತೆ. ಅದು ಶಾಶ್ವತವಾದಂಥ ಸುಖ ಎದ್ರೊಳಗೆ ಐತಪ್ಪ ಅಂದ್ರೆ ನೀವು ಸದಾ ಕಾಲ ಧ್ಯಾನದೊಳಗೆ ಐತಿ ಅಂತೇಳಿ ಅವ್ರು ಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ. ಸಮಯ 1 ಗಂಟೆ ಆಯ್ತು, ಬಿಸಿಲು ಭಾಳ. ಅದರಿಂದ ತಾವೆಲ್ಲ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರೆಲ್ಲ ಮಾದೇವಪ್ಪಣ್ಣ, ದುಂಡಪ್ಪ ಶರಣರು, ಇನ್ನೂ ಅನೇಕ ಗುರುಪತ್ರೇಶ್ವರ, ಜಗನ್ನಾಥ ಮಹಾರಾಜ ಜೊತೆಗೆ ಭಾಳ ಒಡನಾಟ ಮಾಡಿದರು. ಆ ಟೈಮ್ದಾಗ ಎಲ್ಲ ಥರದಿಂದನೂ ಸಹಾಯ ಸಹಕಾರ, ವಿಶ್ವಾಸ ಫಲದಾಯಕತ್ತಲ್ಲ. ಗುರುಗಳ ಮೇಲೆ ವಿಶ್ವಾಸ ಇಟ್ಟರು. ನೋಡ್ರಿ ಎಂಥ ಕಷ್ಟಗಳು ಬಂದ್ರೆ ಸಹಿತ ಎಲ್ಲರಿಗೂ ಎದೆ ಕೊಟ್ಟು ನಿಂತಿಸಿದ್ದಾರೆ. ಅದನ್ನೆಲ್ಲ ಅವರೆಲ್ಲ ಬೆನ್ನು ಹತ್ತಿ ಗುರುನ ಮ್ಯಾಗ ವಿಶ್ವಾಸ ಇಟ್ಕೊಂಡು ಪಾರಾದ್ರಲ್ಲ. ಅವರು ಎಲ್ಲರಿಗೂ ಇದ್ದದ್ದೇ ಸಾವು ಅನ್ನೋದು, ಎಲ್ಲರಿಗೂ ಇದ್ದದ್ದೇ. ಹುಟ್ಟು ಬದುಕು ಸಾವು ಆಯುಷ್ಯವನ್ನು ಮುಗಿತಪ್ಪ ಅಂತಂದ್ರೆ ಗುರುಪಾದ ಶರಣರೇ ಇಲ್ಲ. ನಾವೇನು ನಮಗೆ ತಿಳಿದಾಗ ಹೋಗಾಕೆ ಬರ್ತೈತೇನ? ಇಲ್ಲ. ಅವ ನಮಗೆ ಗೊತ್ತಿರ್ಲಾರ್ದ ಕರ್ಕೊಂಡು ಹೋಗ್ತಾನೆ. ಹೇಳ್ತಾರಲ್ಲ ಕೆಲವೊಬ್ರು, ಅಲ್ಲಿ ಕೂತಿದ್ದ ನೀನು ಇಲ್ಲೇ ಕೂತು ಮಾತಾಡಿದಂತ ಮಾತಾಡ್ತಿರ್ತಾರೆ. ನಿಮ್ಗೆ ಗೊತ್ತಿರ್ಬೇಕು. ನೀನು ಇಲ್ಲೇ ಕೂತು ಮಾತಾಡಿದ್ದ, ಮತ್ತು ಮನೆಗೆ ಹೋದ, ಮನೆಯಿಂದ ದವಾಖಾನಿಗೆ ತೊಗೊಂಡು ಹೋದ್ರು ಕಡೆದ ತಂದ ಬಿಟ್ರತ್ ಹೇಳ್ಬಿಡ್ತಾರೆ. ಆ ಕಡೆದ ತೊಗೊಂಡೇ ಬಂದ್ರತ್ ಬೌಡಿತ್ತು. ಅದು ದವಾಖಾನಿಗೆ ಹೋಗುವಾಗ ಒಂದು ಹೆಸರು ತೊಗೊಂಡು ಹೋಗಿರ್ತಾನ, ಇಂಥವ್ ಹೋದಪ್ಪ ಯಾರೋ ಒಬ್ಬ ಎಂಥವ್ ಹೋದ. ಹೊಳ್ಳಿ ಬರೆಯಾಗ ಬೌಡಿ ಅತ್ತಾರ. ಬೌಡಿ ತೊಗೊಂಬಂದ್ರತ್. ಆಮ್ಯಾಗ ಶುರು ಆಕೈತಿಲ್ಲ, ಎಷ್ಟೊತ್ತಿಗೆ ಮುಗಿಸ್ತಾರೋ. ಒಬ್ಬೊಬ್ಬರ ಮನ್ಯಾಗ ಕೂತ್ ಫೋನ್ ಹಚ್ಚೋದು, ಎಷ್ಟೊತ್ತಿಗೆ ಮುಗಿಸ್ತಾರೋ, 4 ತಾಸು ಇಡ್ತಾರೋ, 5 ತಾಸು ಇಡ್ತಾರೋ. ಅಂದ್ರೆ ಈ ಮುಗಿಯಾಗ ಬರೋ ಇವಂದು ಮುಗಿಯತ್ನಾಗ ಅವರು ಹಂಗೆ ಮಾಡ್ತಾರೆ. ಮುಂದಿನವ್ರು ಅನ್ನೋದು ತಿಳ್ಕೊಬೇಕಲ್ಲ.
ಹೆಂಗಾಗಿತ್ತು ಅಂದ್ರೆ ಒಬ್ಬ ಒಂದು ಹೋಟೆಲ್ ಮಾಡಿದ್ದ, ಹೋಟೆಲ್ ಮ್ಯಾಗ ಬೋರ್ಡ್ ಹಚ್ಚಿದ್ದ, ಊಟ ಈಗ ನಿಮಗೆ ಫ್ರೀ, ಆದರೆ ಇದನ್ನು ನೀವೀಗ ಎಷ್ಟು ಬೇಕಾದ ಊಟ ಮಾಡಿರಿ, ಅದನ್ನು ನಿಮ್ಮ ಮೊಮ್ಮಕ್ಕಳ ಬಿಲ್ ಕೊಡ್ತಾರಂತ ಹೇಳಿದವು. ಬರ್ದದ್ದವು ಮೊಮ್ಮಕ್ಕಳು ಬಂದು ಬಿಲ್ ಕೊಡ್ತಕ್ಕಂದ್ರೆ ಬೇಕಾದಾಗ ಮಾಡಿರ ಆತತೆ. ಒಂದು 8-10 ಮಂದಿ ನಾವು ಚೆನ್ನಾಗಿಸಿದ್ದ ಹೋಟೆಲ್ದವು. ಇವರೊಂದು 5-6 ಮಂದಿ ಇದ್ದರು. ಈಗ ಸದ್ದು ಫ್ರೀ, ಆ ಮೊಮ್ಮಗ ಯಾಕೆ ಬಂದು ಬಿಲ್ ಕೊಡೋರಕ್ಕ ಬರ್ಸಿ ಬೆಳೆದ್ರೆ ಆತಂತೇಳಿ ಊಟಕ್ಕೆ ಹೋದ್ರಿ. ಇವರು ಶಿಸ್ತು ಊಟ ಮಾಡಿದ್ರು, ಕೈ ಒರೆಸ್ಕೊಂಡ್ರು. ಮತ್ತು ಅವ ಬರ್ದೇ ಇದ್ಲ ಮೊಮ್ಮಕ್ಕಳು ಬಂದು ಬಿಲ್ ಕೊಡ್ತಾರಂತೆ. ಇಳಿದು ಮುಂದೆ ನಡೆದ್ರು, ಹಣಗಳು ಬರೀ ನಾನು ಒದಿರ್ರಿ ಅವ್ರು ಒದಿರಿದ್ಕೊಂಡು ಹೊಳೆ ಹೋದ್ರು. ಯಾಕಂದ್ರೆ ಏನು ಮತ್ತು ಬೋರ್ಡ್ ಹಿಂಗೆ ಬರ್ದಿರಲಿಲ್ಲ, ಮೊಮ್ಮಕ್ಕಳು ಬಂದು ಬಿಲ್ ಕೊಡ್ತಾರಂತೆ. ನಾವು ನಿಮ್ಮದೇ ಬಿಲ್ ಕೇಳಿದೆವು, ನಿಮ್ಮ ಮುತ್ತೆ ಉಂಡದ್ದು ಬಿಲ್ ಕೇಳಿದ್ರು. ಅವೇನು ಹೇಳಿದ್ರು, ನಿಮ್ಮದು ಅಲ್ಲದ ನಿಮ್ಮ ಮುತ್ತೆ ಉಂಡೋಗಿದ್ದ ಅದ್ರ ಬಿಲ್ ಕೊಡಿ ಈಗತ್ತಂದ್ರೆ ಅದು ಬಿಲ್ ಕೊಡೋದು ಬಿಟ್ಟಿದ್ದ ಅಲ್ಲತ್ತಿದ. ಅವ್ರು ತಿಳಿದಿದ್ರು ನಿನ್ನ ಮೊಮ್ಮಕ್ಕಳು ಬಂದು ಬಿಲ್ ಕೊಡ್ತಾರಂದ್ರೆ ಇದೊಂದು ತಲೆ ಪುಕೋಟ ಉಂಡಂಗೆ ಆಕೈತೆ ಅವ್ರು ತಿಳ್ಕೊಂಡಿದ್ರೆ. ಅವು ಹೇಳಿದ, ಇದು ನಿಮ್ಮದು ಬಿಲ್ ಅಲ್ಲ, ನಿಮ್ಮ ಮುತ್ಯಾಗಳು ಉಂಡು ಹೋಗಿದ್ರು, ಆ ಬಿಲ್ ಕೊಡ್ರಿ, ನಿಮ್ಮ ಬಿಲ್ ಮುಂದೆ ನಿಮ್ಮ ಮೊಮ್ಮಕ್ಕಳು ಬಂದು ಕೊಡ್ತಾರೆ, ಬಿಲ್ ಕೊಡು ತೆಪ್ಪಿದ್ದಲ್ಲ ಅಂತ. ಹಂಗೆ ಐತಿದ್ದು ನಾವು ಏನಾದರೂ ಅದು ಹೇಳ್ತಾರಲ್ಲ, ಹಿಂದಿನ ಪುಣ್ಯವನ್ನು ಹಿಂದೆ ನೋಡಬೇಕು ಆತ್ಮ. ಹಂಗೆ ಹಿಂದೆ ಮಾಡಿದ ಪುಣ್ಯದ ಫಲ ನಮಗೆ ಇವೆಲ್ಲ ಸಂಸ್ಕಾರಗಳು. ಅವರು ಇನ್ಕ ಸಂಗಮೇಶ್ ಹೇಳಿಲ್ಲ ಅವರು, ನಾವು ಹೆಂಗೆ ಬಂದಿದ್ದೀವಿ ಹಂಗೆ ಹೋಗ್ರಿಪ್ಪ ಆತವ್ರು. ಮಾದೇವಣ್ಣ ಹೇಳೋದು ಅಷ್ಟೇ, ಎಷ್ಟು ಚಂದ ಮಾತದು. ನಾವು ಹಿಂಗೆ ಬಂದಿದ್ದೀವಿ, ನಮ್ಮ ತಂದೆಯವ್ರು ಹಿಂಗೆ ನಡ್ಕೊಂಬಂದರು. ಅವರೆಲ್ಲ ಗಿರಿಮಲ್ಲೇಶ್ವರ ಮಾದ ಶಿಷ್ಯರು, ಗುರುವಿನ ಮ್ಯಾಗ ವಿಶ್ವಾಸ ಇಟ್ಟರು. ಅವರೇನಪ್ಪ ಅಂತಂದ್ರೆ ತಮ್ಮ ಆಯುಷ್ಯವನ್ನೆಲ್ಲ ಪ್ರಪಂಚದ ಜೊತೆಗೆ ಪಾರಮಾರ್ಥಿಗಳಾಗಿ ಅವ್ರೇನು ನೋಡು ಎಲ್ಲ ನೀವು ಎಲ್ಲರೂ ಕೂಡ್ಕೊಂಡು ಹೂ ಒಗಿತೀರಪ್ಪ ಅಂತಂದ್ರೆ ಅದು ಜೀವನ ಮುಕ್ತಿ ಅನ್ನೋದು ಮತ್ತು ಬೇರೆ ಏನರ ಐತೆ ಇದನ್ನು ಬಿಟ್ಟರೆ ಏನಿಲ್ಲ. ಇಲ್ಲ ಜೀವನ ಮುಕ್ತಿ ಅನ್ನೋದು ಏನೈತೆ. ಮತ್ತು 4 ಮಂದಿ ಸಾಧು ಸಂತರ ಕಡೆ ಪ್ರತಿ ವರ್ಷ ಹೂ ಒಗಿಸ್ಕೋತಾರಂದ್ರೆ ಮಾಡಿದ ಪುಣ್ಯದ ಪ್ರತಿಫಲ. ಅದನ್ನು ಹೇಳೇ ನಾವು ಮಾದೇವಪ್ಪನ, ನೀವು ನಮ್ಮ ತಂದೆಯವರು ಹೆಂಗೆ ನಡೆದು ಬಂದ್ರೆ ನಾವು ಹಂಗೆ ನಡೆದೇವಿ, ನಾವು ಹೆಂಗೆ ನಡೆದೀವಲ್ಲ ನೀವು ಹಂಗೆ ನಡೀಲಾಕ ಕಲೀರಿ. ನೀವು ನಡೆದಾಗ ಮುಂದೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ. ಇದೆಷ್ಟು ನಿಜ ಐತಿ. ಇದು ನಿಂದ್ರಲಾರ್ದ ಹೋಗ್ಬೇಕು. ಹಿಂಗೆ ಇಂಥದ್ರಾಗ ಎಷ್ಟೋ ಮನೆತನಗಳು ಈ ಪಾರಮಾರ್ಥದಾಗ ಮುಂದುವರೆದಾವು. ಕೆಲವೊಂದು ಮನೆತನದಾಗ ನೋಡ್ಬೇಕು ಸಂಸ್ಕಾರ ನಾವು ನೋಡಿದ್ದೀವಿ. 4-5 ಸಾವಿರ ಜನ ಕೊಡುವಂಥ ಕೆಲವೊಂದು ಕಾರ್ಯಕ್ರಮಗಳು ನೋಡಿದ್ದೀವಿ. ಅಲ್ಲಿ ಈಗ ಯಾರು ಒಂದು ನಾಯಿ ಸಹಿತ ಹೋಗಿ ಅಗರಬ್ಬ ಶ್ರೀಮಂತರ ಅನ್ಸ್ಕೊಂಡಂಥವ್ರ ಮನೆಗೆ ನಾಯಿ ಸಹಿತ ಹೋಗಿ. ಯಾಕಂದ್ರೆ ಹಂಗೆ ಸಂಸ್ಕಾರ ಮನ್ಯಾಗ ಬದಲಾವಣೆ ಆಗಿಬಿಡ್ತದೆ. ಅವ್ರ ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ. ನಮ್ಮ ಕಿವಿ ಕೇಳಿದ್ದೆ ಗುರುಪತ್ರ ಮಹಾರಾಜ ನಾವು ಬಜ್ರಿ ಇವರೆಲ್ಲ ನೋಡೋರು, ಇವರೆಲ್ಲ ಮಹಾರಾಜರ ನೀಲಿ ಎದ್ದಿದ್ದು ಅರಿವಿ ಹಾಕೊಂಡು ತಿರುಗಾಡ್ತಾರೆ. ಅವ್ರ ಮೊಮ್ಮಕ್ಕಳು ಮಾತಾಡ್ತಿರೋರು. ಅವ್ರ ಮುಂದೆ ಕೆಟ್ಟ ವ್ಯಸನಿಕರಾದ್ರೆ ಅವರೆಲ್ಲ ಕುಡಿದು ಮಕ್ಕಳು ಅವೆಲ್ಲ ಸತ್ತು ಹೋದವು. ಅದು ದೊಡ್ಡ ಸತ್ತ ಆಗುವಂಥದ್ದು ಈಗ ಸಹಿತ ದಿವಾಳಿ ಆಗಿರ್ಬೋದು. ಇಂಥವು ಘಟನೆಗಳು ಯಾಕಂದ್ರೆ ವಿಶ್ವಾಸ ಅವಿಶ್ವಾಸ, ಈ ಪಾರಮಾರ್ಥದ ಮೇಲೆ ಗುರುಭಕ್ತಿ ಮೇಲೆ ಸಂಶಯಾಚೆ ಭಕ್ತಿ, ಸಂಶಯಾಚೆ ಜ್ಞಾನ ಸಗಳ ಕೂಟ ಅಂತಲ್ಲ, ಸಂಶಯದಿಂದ ಮಾಡುವಂಥ ಭಕ್ತಿಯಿಂದ ಇಂಥದ್ದು ಹೊಡೆದುಕೊಂಡೋದೈತೆ. ಆದ್ದರಿಂದ ಅವರೆಲ್ಲ ದುಂಡಪ್ಪ ಶರಣರು, ಬಸಪ್ಪ ಶರಣರು, ಅವ್ನು ಗಿರ್ಮಲ್ಲಪ್ಪ, ಅವರೆಲ್ಲ ಪರಮಡಪ್ಪ ಮುತ್ತನ ಮಕ್ಕಳು. ಅದ್ರ ಜೊತೆಗೆ ಎಲ್ಲ ಇದೊಂದು ಗಾಡಿ ಪಾರಮಾರ್ಥಿ ಗರದಾಗ ಒಂದು ಗಾಡಿ ಇದೆಲ್ಲ ಅವರು ಮನೆತನ, ಇದೊಂದು ಬೆಳ್ಳಂಕಿಯವ್ರ ಮನೆತನ. ಅವ್ರ ದೇವರಪ್ಪ ಏನು ಹಾಕಿಕೊಟ್ಟಲ್ಲ ಇದಕ್ಕೆ ಹೇಳಿದವ್ರು ಸಂಗಮೇಶ್ವರ. ಅದು ಹೆಂಗಪ್ಪ ಅಂತಂದ್ರೆ ಹಳೆ ಗುಡಿ ಮೊದಲು ಕಟ್ಟುವಾಗ ಇವರು ಹೊಲ ತೊಗೊಳಕ್ಕೆ ಒಂದು 25,000 ರೂಪಾಯಿ ಮಾದೇವಣ್ಣ ಹೇಳಿದ್ದೀವಿ ಮಾತು. ಒಂದು 25,000 ರೂಪಾಯಿ ಹೊಲ ತೊಗೋಬೇಕಂತ ಹೇಳಿ ಇದು ಹೊಲ ತೊಗೊಳಕ್ಕೆ ಸಜ್ಜು ಮಾಡ್ಕೊಂಡು ರೊಕ್ಕ ಸಜ್ಜು ಮಾಡ್ಕೊಂಡು ಕೊಂಡ್ರದಕ್ಕನ ಒಬ್ರು ಯಾರೋ ಒಬ್ಬ ಗುಡಿ ಕಟ್ಟಕ್ಕೆ ಬಾಯಿಕಲ್ಲು ಒಂದು ಸ್ವಲ್ಪ ನಾವು ಪುಕಟ್ಟು ಒಯ್ರಪ್ಪ ಅಂದ. ಇನ್ನೆಲ್ಲ ಉಳಿದ ಖರ್ಚಿಗಾಗಿ ರೊಕ್ಕ ಬೇಕಾಗಿತ್ತು. ಮನುಷ್ಯ ದೊಡ್ಡ ಮನಸ್ಸು ಮಾಡೋದು ಹೆಂಗೈತೆ ನಾವು ಮನುಷ್ಯಾಗ ಅನುಕೂಲ ಇದ್ದವ್ರಿಗೆ ಒಂದು 5,000 ರೂಪಾಯಿ ಪಟ್ಟಿ ಕೊಡಪ್ಪ ಅಂದ ಕೂಡಲೇ ಈ ಸಲ ಏನು ಬೇಡ್ರಿ, ಈ ಸಲ ಒಂದು 500 ತೊಗೊರಿ, ಮುಂದಿನ ಸಲ ಅದನ್ನು ನೋಡೋಣ ಅಂತಾರೆ. ಇದ್ದ ರೊಕ್ಕ ಎಲ್ಲ 20-25,000 ರೂಪಾಯಿ ಎಲ್ಲ ಅವರೆಲ್ಲ ಹಿರಿಯರೆಲ್ಲ ಹೇಳಿರತ್ತದ. ಮತ್ತು ನೋಡಕ್ಕೆ ಬರ್ತೈತಪ್ಪ ಅವೆಲ್ಲ ರೊಕ್ಕ ಗುಡಿಗೆ ಹಾಕಿಬಿಡೋನು, ಮತ್ತು ಇನ್ನೊಂದು 4 ದಿನ ಬಿಟ್ಟು ತೊಗೊಳಕ್ಕೆ ಬರ್ತೈತಿ. ಹಂಗೆ ಮಾಡಿರತ್ತೆ ರೊಕ್ಕ ಎಲ್ಲ ಕೊಟ್ಟರು. ಅಲ್ಲಿ
ಕೆಲಸ ನಡೀತು. ಆಮ್ಯಾಗ ಇದೇನು ನೀವು ಮನೆ ಕಟ್ಟಿದ್ದೀವಲ್ಲ ಆಸ್ತಿ ಐತೆ, ಈ ಮನೆ ಈ ಜಾಗದ ಮಾಲಕ ಅವ ಅದೇವಣ ಹೇಳೋದೆ, ಈ ಜಾಗದ ಮಾಲಕ ಹೊಲದ್ದೆಲ್ಲ ಮಾಲಕ ಅವ ಇದು ಮಾರಾಕ್ ತೆಗೆದಿದ್ದ, ಮತ್ತೊಬ್ರು ಹಾಕಿದ್ದ ಬಂದು ತೊಗೊಳಾಗ್ತಿದ್ದ. ಅವ ಏನೋ 10,000 ಹೆಚ್ಚು ಕೊಡ್ತಾನಂದ್ರೆ ಬೇಡ, ನಿನಗೆ ತಿಳಿದ ರೊಕ್ಕ ಕೊಡ್ಕರೆ ಈಗ ನೀನು ನನಗೆ ಆಸ್ತಿ ಬರ್ಸ್ಕೊಳ್ತೀವಿ. ಅವ ಮಾಡಿದ್ದ ತ್ಯಾಗದ ಫಲ ಗುರು ಭಾಳ ತಡನೂ ಮಾಡಂಗಿಲ್ಲತ್ತು. ಎಷ್ಟು ತಡ ಆಗಿರೋದು ಭಾಳ ಆದರೆ ಅವ ಅಲ್ಲಿ ರೊಕ್ಕ ಕೊಟ್ಟಾನೋ, ಇಲ್ಲಿ ಬಂದು ನಾವು ಪುಕ್ಕೊಟ್ಟ ಆಸ್ತಿ ಬರೆಸ್ಕೊಟ್ಟ, ಅವನ ಕೊಟ್ಟ. ಯಾವ ಕೊಟ್ಟಂದ್ರೆ ಯಾವ ತನ್ನ ಕೆಲಸ ಮಾಡ್ಕೊಳತ್ತಿದ್ದ ಗಿರ್ಮಲಪ್ಪ, ಅವನ ಇಲ್ಲಿ ಬಂದು ನಿಂತು ಅವ್ನು ಹೇಳಿದತ್ತ, ಅವ್ನ ಮನಸ್ಸಿನಾಗ ಹುಟ್ಟಬೇಕಲ್ಲ ಹಂಗೆ. ಇದೆಲ್ಲ ಆಸ್ತಿಪ್ಪ ನಮ್ಮ ಬೇರೆದವ್ರಿಗೆ ಯಾರಿಗೆ ಕೊಡ, ನಿನಗೆ ಕೊಡವ, ನನ್ನ ತೆಗೆ ರೊಕ್ಕ ಇಲ್ಲ, ಹಿಂಗಾಗೈತಿ, ನಿನಗೆ ಆದಾಗ ಕೊಡೋ ರೊಕ್ಕ, ನಿನಗೆ ಯಾವಾಗ ಆಕೈತೆ ಅವಾಗ ಕೊಡ್ಕ, ಈಗ ನಾನು ನಿನ್ನ ಹೆಸರಲ್ಲಿ ಬರೆಯವ ಅವ್ನು ಮುಂದೆ ಕರ್ಕೊಂಡೋಗಿ ಸ್ವಂತ ಖರ್ಚು ಹಾಕಿ ಬರೆದು ಕೊಟ್ಟತ್ತ. ಎಲ್ಲ ಏನಪ್ಪ ಅಂತಂದ್ರೆ ಈ ಪಾರಮಾರ್ಥದ ಒಂದು ಅಭಿರುಚಿ. ಅದರೊಳಗೆ ಅವ್ರು ಮುನಿಗ್ಯಾರ ಅಂತೇಳಿ ಗುರು ಅವ್ರ ಕೆಲಸ ಮಾಡಿದ ಅನ್ನುವಂಥ ಮಾತನ್ನು ಅವರೆಲ್ಲ ತಮ್ಮ ಬಾಯಲ್ಲಿ ಹೇಳ್ತಾರೆ. ಇನ್ನೂ ಹೇಳ್ಕೊತದ್ರ ಸಮಯ ಭಾಳ ಆಕತಿ, ಬಿಸಿಲು ಭಾಳ, ನಮಗೂ ಇಂಥ ಬಿಸಿಲಾಗ ತಿರುಗಾಡೋ ಸಾಕಾಗೈತೆ. ಆದ್ರೂ ಸಹಿತ ಸುಮ್ಮ ಇಂಥವೆಲ್ಲ ಇದರೊಳಗೆ ಬೆರಿಬೇಕು ಮನುಷ್ಯ, ಸ್ವಲ್ಪ ಬದಲಾವಣೆ ಆಕೈತಿ ಮನುಷ್ಯನ. ಆದ್ದರಿಂದ ನಿತ್ಯ ನೇಮಿ ದೇವ ಭೇಟಿ, ನಿತ್ಯ ನೇಮಿ ಬಹುಸಾಗರ ತುಟಿ, ನಿತ್ಯ ನೇಮಿ ಪಾವಜತೆ ಉತ್ತಮ. ನಿತ್ಯ ನೇಮ ಮಾಡೋದ್ರಿಂದ ಎಲ್ಲ ಬಂದಂಥ ಕಂಟಕಗಳು ದೂರ ಆಕ್ಕವ. ಏನಾದರೂ ನಮಗೆ ಬಹಳ ಗಂಭೀರ ತೊಂದರೆ ಬರ್ತಿತ್ತಪ್ಪ ಅಂತಂದ್ರೆ ನಾವು ಈ ಪಾರಮಾರ್ಥಗಳು ಬೆರ್ತೀವಪ್ಪ ಅಂತಂದ್ರೆ ಸುಮ್ಮನೆ ಏನೋ ಒಂದು ಸ್ವಲ್ಪ ತರಿಸಿ ದಾಟಿಸಿ ಹೋಗ್ಬಿಡ್ತಾರೆ ಗುರು. ಹಿಂಗೆ ಸಾಕಷ್ಟು ಆಗ್ಯಾವ ಘಟನೆಗಳು. ಹಂಗೆ ಅವರು ಗುಲ್ಲಿಂಗ ಮಹಾರಾಜರು, ಬಾಬಾಸಾಹೇಬ್ ಮಹಾರಾಜರು ಮಾಡಿದಂಥ ಭಕ್ತಿ, ಗಿರಿಮಲ್ಲೇಶ್ವರ ಮಹಾರಾಜರು ಮಾಡಿದ ಮಹಾನ್ ತ್ಯಾಗಿ ಪುರುಷರು. ಗಿರಿಮಲ್ಲೇಶ್ವರ ಮಹಾರಾಜರು ಅಂತಂದ್ರೆ ಅವರು ಶಿಷ್ಯತ್ವವನ್ನು ವಹಿಸಿದಂಥವ್ರು ಇವರು ಈ ಪೂರ್ವಜರು, ಬಸಪ್ಪ ಮತ್ತೆ ಅವರು, ಪರಮಡಪ್ಪ ಮತ್ತೆ ಅವರು. ಅವರೆಲ್ಲ ಈ ಊರಾಗಿ ಸಂಪ್ರದಾಯ ಅನ್ನೋದು ಗೊತ್ತಿಲ್ಲ, ಭಕ್ತಿ ಅನ್ನೋದು ಗೊತ್ತಿಲ್ಲ. ಇದನ್ನೆಲ್ಲ ಬಿತ್ತಿದವರು ಅವರು ಬಸಪ್ಪ ಮತ್ತೆ ಪರಮಡಪ್ಪ ಮತ್ತೆ. ಈ ವಿಶಾಲವಾಗಿ ಇಡೀ ಊರೆಲ್ಲ ಯಾಕಪ್ಪ ಅಂದ್ರೆ ಇದು ನೋಡಿ ಗ್ರಾಮ ದೇವತೆಯಾಗಿ ಪರಿವರ್ತನೆ. ಗಿರಿಮಲ್ಲೇಶ್ವರ ಮಹಾರಾಜ ಗುಡಿ ವೈಭವಿತವಾಗಿ 2-3 ಕೋಟಿ ರೂಪಾಯಿ ಖರ್ಚು ಮಾಡಿ ಗುಡಿ ಕಟ್ಟರು. ಏನು ಎಲ್ಲ ಮೂರ್ತಿ, ಮಂಟಪ, ಪ್ರತಿ ವರ್ಷ ದೊಡ್ಡ ಶ್ರಾವಣ ಮಾಸದಲ್ಲಿ ದೊಡ್ಡ ಕಾರ್ಯಕ್ರಮ. ಹಿಂಗೆ ಈ ಒಂದು ಆಧ್ಯಾತ್ಮಿಕ ಚಿಂತನೆ ಮನುಷ್ಯನಿಗೆ ಭಾಳ ಅವಶ್ಯಕತೆ ಇದೆ. ಮಾಡು ಜಪವನ್ನು ಮುರಳಿ ಮರೆಯದಿಲ್ಲ ನೀನು, ರೂಢಿಯೋಳು ಅತಿ ಶ್ರೇಷ್ಠ ಶಿವಮಂತ್ರವನ್ನು. ನಾವು ದಿನಾಲು ಜೀವನದಲ್ಲಿ ಅದರೊಳಗೆ ನಾವು ತಲೆನೈತಿ. ನಮ್ದು ಈ ಪ್ರಪಂಚ ಇದ್ದದ್ದು ಎಲ್ಲರಿಗೆ, ಪ್ರಪಂಚಕ್ಕೆ ಅವರು ಸಂಗೊಳ್ಳಿ ಇರಲ್ಲ. ನಾವು ಎಷ್ಟು ಬೇಕಾಗಿದ್ದೀವಿ ಎಷ್ಟು ಬೇಡಾಗಿದ್ದೀವಿ ಪ್ರಪಂಚಕ್ಕೆ ನಾವು ಹೆಂಗೆ ಬೇಕಾಗಿರ್ತೀವಪ್ಪ ಅಂತಂದ್ರೆ ನಮ್ಮಲ್ಲಿ ಸಾಮರ್ಥ್ಯ ಇತ್ತಂದ್ರೆ, ನಮ್ಮಲ್ಲಿ ಶರೀರದೊಳಗೆ ಸದೃಢತೆ ಇತ್ತಂದ್ರೆ, ದಿನಾಲು ಆ ಕಡೆದ ಗಂಟು ಕಟ್ಕೊಂಡು ಬರ್ತಿದ್ದೀವಿ ಅಂದರೆ ನಮ್ಮ ಪ್ರಪಂಚ ಭಾಳ ನೆನೆಸ್ತೈತಿ. ಅದ್ರಾಗ ಏನಪ್ಪ ಅಂತಂದ್ರೆ ಮನ್ಯಾಗ ಎಲ್ಲಿ ಕೂತ್ರು ಬೇಸರ ಆಗುವಂಥ ಒಂದೊಂದು ಸಮಸ್ಯೆಗಳು ಬರ್ತಾವೆ. ಲಾಸ್ಟ್ ಬಂದು ಕೊನೆಯ ಅವಸ್ಥೆ ಆ ಥರದ ಮುಪ್ಪಿನ ಕಾಲ ಥರ. ಆ ಟೈಮ್ದಾಗ ಏನಾಕೈತೆ ಅಂದರೆ ಅಲ್ಲ್ಯಾಕೆ ಕೂತಿ ಇಲ್ಲ್ಯಾಕೆ ಕೂತಿ, ಹೊರಗೆ ಹೋಗೋ ಕಡೆ ಯಾವುದಾರು ಗುಡಿಯಾಗ ಹೋಗಿ ಹೊತ್ತು ಮುಗಿತಾಗ ಕೂತು ಬಾತ್ ಮನ್ಯಾಗಿನವ್ರು ಹೊರಗೆ ಹಾಕ್ತಾರೆ. ಜಗತ್ತಿನ ನೇಮ್ ಇದೆಲ್ಲ. ನಮ್ಮಲ್ಲಿ ಒಬ್ಬ ಮುತ್ಯ ಬಂದಾನ 8 ದಿನ ಆತಿ. ಇದ್ದದ್ದು ಹೇಳ್ಬೇಕಲ್ಲ, ಅವ್ನು ಮುಸ್ಲಿಂ ಸಮಾಜದವ, ಮುದಕ್ಕೆ ಬಂದಾನ. ಇಲ್ಲಿ ಇವ್ರ ಭಾಗದವನ ಗುಂಡೇವಾಡ ಚಿಕ್ಕ, ಅದು ಯಾವುದೋ ಊರು ಬರ್ತೈತೆ ಇಲ್ಲಿ, ಮುಸ್ಲಿಂ ಸಮಾಜದವ. ನಾವು ಒಂದು 2 ದಿನ ಇರ್ತಾನಂದ. ಏನಾಗೈತೆ ನಿನಗತ್ತೆ, ಮನಸ್ಸಿಗೆ ಸಮಾಧಾನ ಇಲ್ಲತ್ತಂದ. ಇರಪ್ಪ ಆಗ್ತದೆ. 8 ದಿನ ಆತಲ್ಲೇ ಅದಾನ. ದೇವ್ರ ಗುಡಿ ಮುಂದೆ ಕಸ ಹೊಡಿತಾನು, ಪ್ರಸಾದ ಮಾಡ್ತಾನು, ಆರಾಮ ಅದಾನ. ದಿನ ಬಂದು ಭೇಟಿ ಹಾಕೊಂಡು ನಾವು ಭಾಳ ಆರಾಮ ಅನಿಸೈತಿ. ಭಾಳ ನಿನಗೆ ಎಲ್ಲಿ ತನಕ ಇರ್ಬೇಕಿರ್ತೈತಿ ಅಲ್ಲಿ ತನಕ ಇರಪ್ಪ. ಕಡೆಗೆ ಸಿಗೋದು ಜಾಗ ಅಲ್ಲೇ ನಮಗೆ. ಇಲ್ಲ ಮನ್ಯಾಗ ಅವ್ನು ಹಿಂದಿಗಡೆ ಹೇಳಿದ, ಅವನು ಮನ್ಯಾಗ ಮಕ್ಕಳು ಬೇದ ಹೊರಗೆ ಹಾಕ್ಯಾರ. ಅದ್ರ ವಾದ್ಯ ಅಂದ್ರೆ ಬೇರೆ ಹಾಕೈತಿ, ಬೇದ ಹೊರಗೆ ಹಾಕ್ಯಾರ ಮನ್ಯಾಗ. ಅಂದ್ರೆ ಇಷ್ಟು ಬೇಕಾಕೊಂಡಿರ್ತೀವಿ ನಾವು ಪ್ರಪಂಚಕ್ಕೆ. ನೀ ಎಲ್ಲಿ ತನಕ ಸಂಗ್ರಹ ಮಾಡ್ತೀವಿ, ರೊಕ್ಕ ರೂಪಾಯಿ ಸಂಗ್ರಹ ಮಾಡ್ತೀವಿ, ಎಲ್ಲ ನೀನು ಪ್ರೀತಿ ಮಾಡ್ದೆ. ಬೇಕಾದ ಖಾತೆದಾಗ ಹೋಗು, ನೀ ಎಲ್ಲ ಖಾತೆದಾವು ಹಿಂಗೆ. ಅವ ಯಾವ ಮಂದಿ ಹಿಂದಕ್ಕೆ ಮಂದಿ ನೋಡಿಲ್ಲ, ಇತಿಹಾಸ ಇಲ್ಲಿ ಚಿಕ್ಕೋಡಿ ಒಳಗೆ ಆಗಿದ್ದು ಘಟನಾ. ಅವ ಎಲ್ಲೋ ಪುಣಾದಾಗ ಮುಂಬೈದಾಗ ಬ್ಯಾಂಕ್ ಮ್ಯಾನೇಜರ್ ಇದ್ದತ್ತು. 2-3 ಮಂದಿ ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಮಗಳು, 3 ಮಂದಿ ಮಕ್ಕಳು. ಅವು ಪುಣಾ ಅಲ್ಲಿಂದ ರಿಟೈರ್ಡ್ ಆದ ನಂತರ ಇಲ್ಲಿ ಚಿಕ್ಕೋಡಿಯಾಗ ಬಂದೆಲ್ಲ
ಮನೆ ಬಾಡಿಗೆ ಮಾಡ್ಕೊಂಡಿದ್ದ. ಅವ್ರ ಮಕ್ಕಳೆಲ್ಲ ಶಿಕ್ಷಣ ಕೊಟ್ಟು ಎಲ್ಲ ವಿದೇಶದಾಗ 3 ಮಂದಿ. ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ಗೆ ಮದುವೆ ಮಾಡಿಕೊಟ್ಟಿದ್ದ. ಆಕೆ ಮಗಳು ವಿದೇಶದಾಗ, 2 ಮಕ್ಕಳು ವಿದೇಶದಾಗ. ಇವಾಗ ಅನಾರೋಗ್ಯ ಆಗಣ ಅವನು ವ್ಯವಸ್ಥೆ ಮಾಡೋರು ಎಲ್ಲಕ್ಕೆ ಸರ್ಕಾರದವ್ರು ಪೊಲೀಸರು ಅವ್ರಿಗೆ ಕೊಡ್ಕೊಂಡು ದವಾಖಾನೆ ಹಾಕಿದ್ರು. ಅವ್ರು ನಂಬರ್ ತೊಗೊಂಡಿಕ್ಷಿಂದ ಅವ್ರು ಫೋನ್ ಮಾಡ್ರೆ ಅವ್ರು ಹೇಳ್ರಿ ಆದಂಥ ಘಟನೆ ಇದು ಅವಾಗ ಬಂದೈತಿ, ನಮಗೆ ಬರೋಂಗಿಲ್ಲ ಆಗ್ತಿಲ್ಲ, ಎಲ್ಲರಿಗೂ ಇದು ಐದು. ಅವ್ರು ಹೇಳ್ರಿ ನಿಮಗೆ ನೇಗತಿತ್ತಂದ್ರೆ ಮಣ್ಣು ಕೊಡ್ರಿ. ಅವ್ರು ಹೇಳ್ರಿ ಕೋಟಿಗಟ್ಟಲೆ ಗಳಿಸ್ಕೊಟ್ರು ಮಕ್ಕಳು. ಅವ್ರು ಹೇಳ್ರಿ ಅವ್ರಿಗೆ ಮತ್ತು ಹಿಂಗೆಲ್ಲ ಆಗೈತಿ, ಮತ್ತು ಇದು ಅಂತ್ಯ ಸಂಸ್ಕಾರ ಇದೆಲ್ಲ ಖರ್ಚು ಬರ್ತೈತಿ. ಅವರೆಲ್ಲ ಲಕ್ಷ 2 ಲಕ್ಷ ರೂಪಾಯಿ 10 ಲಕ್ಷ ಪಗಾರ ತೊಗೊಳೋರು. ಅವ್ರಿಗೆ ಫೋನ್ ಮಾಡೋಣ, ಮತ್ತು ಹೆಂಗೆ ಮಾಡ್ತೀರಿ ಇಲ್ಲಿ ಬರ್ತೀರಿ ಇನ್ನೆಲ್ಲ, ಮತ್ತು ಇದಕ್ಕೆಲ್ಲ ಅಂತ್ಯ ಸಂಸ್ಕಾರದ ವ್ಯವಸ್ಥೆ ಮಾಡ್ತೀರಿ ಇಲ್ಲಿ ನಮ್ಮ ಸಂಬಂಧಿಕರು ಯಾರದಾರ ಅಂತ ಕೇಳಿಕೊಳ್ಳೆ ಇದಮೇನು ಪೌರ ಹೆಚ್ಚಿರಿ ನೇಮ್ ಹಚ್ಚಬೇಡತ್ತ ಅವ್ರು ಹೇಳಿ ಏನು ಲಾಸ್ಟ್ ಹೇಳಿರುತ್ತೆ. ನಿಮಗೆ ನೇಗ್ತಿತ್ತಂದ್ರೆ ಅಂತ್ಯ ಸಂಸ್ಕಾರ ಮಾಡಿರಿ, ಇಲ್ಲ ಆ ಥರ ಹೇಳ್ರಿ ಹಾದಿ ದಾಂಡೆ ಹೋಗಿಬಿಡುತ್ತೆ ಹೇಳೋದು. ಇಷ್ಟು ತಿರಸ್ಕಾರ ಜಗತ್ತಿದೆ. ನಾವು ಏನು ನಂಬಿದೀವಲ್ಲ ಅದು ಹಿಂಗೈತಿ. ಪ್ರತಿಯೊಬ್ಬರಿಗೆ ಅದರ ಅನುಭವ ಎಲ್ಲರಿಗೂ ಆಗತ್ತೈತಿ, ಕೊನೆಗೆ ಆಗತ್ತೈತಿ. ಯಾರು ಈ ಪಾರಮಾರ್ಥದ ಸಹವಾಸದೊಳಗಿರ್ತಾರಲ್ಲ ಅವ್ರಿಗೆ ಅಂಥ ಆಪತ್ತುಗಳು ಬರೋಂಗಿಲ್ಲ. ಯಾಕಂದರೆ ಅಧ್ಯಾತ್ಮದಲ್ಲಿ ಅಂಥ ಶಕ್ತಿ ಸಂಸ್ಕಾರ ಅಂತಾರಲ್ಲ, ಈ ಸಂಸ್ಕಾರದೊಳಗೆ ಯಾರು ಇರ್ತಾರಲ್ಲ ಅವರು ಕಣ್ಣಿಟ್ಟು ಆ ಪರಮಾತ್ಮನ ಕಣ್ಣಿಟ್ಟು ನೋಡ್ತಾನೆ. ಪ್ರಸಂಗ ಬಂದರೆ ಎಲ್ಲ ಥರ ವ್ಯವಸ್ಥೆ ಪರಮಾತ್ಮನ ಮಾಡುವಂಥದ್ದು. ಈಗ ಆತ ಇದಕ್ಕೆ ಹೇಳಿಲ್ಲ, ಮತ್ತು ಮೊದಲು ಬಂದಾನಪ್ಪ 1 8 ದಿನ ಅದಾನಂತೆ, ಆಶ್ರಯ ಕೊಡ್ತಿಲ್ಲ ಸಮಾಜ, ಆಶ್ರಯ ಕೊಡ್ತಿಲ್ಲ. ಆ ಸಮುದಾಯ ಈ ಸಮುದಾಯದ ಅಲ್ಲ ಕರೆ ಅವಾಗ ಅಲ್ಲಿ ಆಶ್ರಯ ಕೊಟ್ಟೋದಕ್ಕೆ ಕಾರಣ ಅಂತಂದ್ರೆ ಅವನು ನೀನು ಕೇಳಿ ನಾ ಕೂತ್ಕೊಂಡು ಕೇಳಿ ನೀ ಎಲ್ಲವ ಇಲ್ಲಾಕೆ ಮುಸ್ಲಿಂ ಬಗ್ಗೆ ಅದನ್ನವ ಇಲ್ಲ ನಾ ಶಿವಪ್ಪದಲ್ಲಿ ಶಿಷ್ಯ ಅಂತ ಹೇಳ್ಬಿಟ್ಟು ಹಾಂ ಅವಾಗ ಹೋಗಲಾಕ ನಮಗೆ ಬಾಯಿ ಹತ್ತು ಅದು ಅಟ್ ಹೇಳಿದ ಕೂಡಲೇ ನಾ ಶಿವಪ್ಪಜನ ಶಿಷ್ಯ ಅದೀನಿ ಅಂತ ಹೇಳಿ ಎದಕ್ಕೆ ಹೆಚ್ಚು ಹೇಳಾಕತ್ತವ ಆರಾಮ ಇರಪ್ಪ ಹಿಡ್ದನೇ ಇರ್ತೈತಿ. ಇಷ್ಟು ಇದು ಅಧ್ಯಾತ್ಮ, ಇದು ಪಾರಮಾರ್ಥ. ಯಾಕಂದ್ರೆ ಗುರುಸ್ಮರಣೆ ಕಾಯುವುದು ನಾಮದ ಫಲ. ಗುರುವಿನ ಅಂದರೆ ಅದ ಈ ಸಂಸ್ಕಾರದ ಇದು ಗೊತ್ತಿದ್ದಿದ್ರೆ ಎಲ್ಲೇ ಹಾದಿ ಹೆಣಾಗಿ ಹೋಗಿಬಿಡ್ತಿತ್ತವ. ಅದು ಜೋಪಾನ ಮಾಡ್ತಿಲ್ಲ ಅವನ ಸಂಸ್ಕಾರ, ಗುರುವಿನ ದೃಷ್ಟಿ, ಗುರುವಿನ ಉಪದೇಶ ಅವನು ಜೋಪಾನ ಮಾಡ್ತಿಲ್ಲ. ಇದು ಜೀವನ ಮುಕ್ತಿ ಅಂತಾರ. ಅವ ಅಕಸ್ಮಾತ್ ಏನಾಗಿ ಶಾಸ್ತ್ರ ಮುಕ್ತಾಗಿ ಹೋಗ್ಕನತ್ ಇಷ್ಟು ಮಹತ್ವ ಐತೆ. ಇಂಥ ಒಂದು ಅಧ್ಯಾತ್ಮದ ಶಾಲೆಯನ್ನು ನಮಗೆಲ್ಲರಿಗೆ ಹಾಕ್ಯಾರ ಗುರುಗಳು. ನಾವೆಲ್ಲ ಈ ಸಂಸ್ಕಾರದವರು ಇನ್ನೂ ಇಂಥವೆಲ್ಲ ಎಷ್ಟು ಹೇಳೋದು ಸಾಕಷ್ಟು. ಕೆಲವೊಂದು ಮಂತಂದಾಗ ಹುಡುಗರು ಜಗಳ ಆಡಿ ಬರ್ತಾವೆ. ಅವು ಜಗಳ ಆಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಎಲ್ಲೆಲ್ಲಿ ಹೋಗ್ತಾವಲ್ಲ, ಈ ನಮ್ದಾರಿಕರ ಮಂತಂದಾಗಿನ ಮನ್ಯಾಗ ಒಬ್ಬೊಬ್ಬರು ಸ್ವಲ್ಪ ವಯಸ್ಸಾಡಿದ್ರು ನೆಟ್ಟಗೆ ಮಟ್ಟಕ್ಕೆ ಬಂದುಬಿಡ್ತಾರೆ. ಬಂದ್ರಂದ್ರೆ ಒಂದು 4-5 ದಿನ ನಿಂದಿರ್ತಾರೋ, ಆರಾಮ ಇರ್ತಾರೋ, ಮತ್ತೆ ಹೊಳೆ ಮುಡಿ ಹೋಗ್ತಾರೆ. ಅಂದರೆ ಬೇರೆ ಎಲ್ಲಿ ಯಾವ ಸಂಸ್ಕಾರ ಇಲ್ಲ. ಅವು ಬೇರೆ ಸಂಸ್ಕಾರ ಇದ್ರೆ ಏನಾರ ಕುಡಿದು ಏನಾರ ಬಿದ್ದು ಎಲ್ಲಿ ಬಿದ್ದು ಏನಾರ ಮಾಡ್ಕೊಂಡು ಕಡೆಗೆ ಹಾದಿ ಹಾಡಾಗಿ ಸತ್ತು ಹೋಗ್ಬಿಡ್ತಾವೆ. ಸಂಸ್ಕಾರ ಇತ್ತಂದ್ರೆ ಅಲ್ಲೇ ಬರ್ತಾರೆ. ಹಿಂಗೆ ಈ ಅಧ್ಯಾತ್ಮದಲ್ಲಿ ಭಾಳ ಮಹತ್ವ ಐತಿ. ತಾವೆಲ್ಲ ಅಧ್ಯಾತ್ಮ ಜೀವಿಗಳಾಗಿ ಎಲ್ಲರೂ ಜೀವನ್ಮುಕ್ತರಾಗಬೇಕು. ಸದ್ಯ ಹೂ ಬೀಳ್ತಾವು. ದಯವಿಟ್ಟು ಆ ದೂರದವ್ರು ಎಲ್ಲರೂ ಮುಂದೆ ಬರ್ರಿ, ಮಂಟಪದಾಗ ಬರ್ರಿ, ಕಾರ್ಯಕರ್ತರು ಹೂ ಕೊಡ್ರಿ, ಧೂಪ ಹಾಕ್ರಿ, ದಾಸ್ಬೋದ ಮಣಾಚಿ ಶ್ಲೋಕ ಕಡೆ ಶ್ಲೋಕ ಓದ್ತಾರ. ಬರ್ರಿ ಮುಂದೆ ಬರ್ರಿ ಎಲ್ಲರೂ. ಒಂದು ಸ್ವಲ್ಪ ಬಾಯಿಲ್ ಹೋಗಕ್ಕೆ ಆವಾಗ ನಾಗಪ್ಪ ಹೋಗಕ್ಕೆ ಬಾಯಿ चढ़े ज्ञान वैराग्य सामर्थ्य अंगे मणि राम विश्वासता मुक्ति भोगी ऐसे है विचाराधिका में उगे भ्रमो नये भ्रमे जगनीश्वरे अनुक्रमे सकल केले श्रीदास बोधे गुरु शिष्य संवादे विमल ब्रह्म निरूपण नाम राजा राजा सद्गुरुनाथ भवसे महाराज की जय जय दास बोध राजा प्रसिद्ध आरती वाले विमल ज्ञान बल बोध जय जय दास बोध वेदांत समगीत काव्य सिंधु भरला श्रुति शास्त्र ग्रंथ गीत साक्ष्य संगम केला महानुभाव संत जने अनुभव जगिरा ज्ञान जड़ जीव मग सुगम गाला जय जय दास बोध नवविध भक्ति पंथे राम रूपानुभवी गातोर निधि मोटे माया जग
उगवे हरिहर हृदयीचे गुह्य प्रगाट झाले प्रत्यार्थ सिद्ध झाले असंख्यात मनवी जया दासबोधा विचारी रचकीचा अनुभव जो पाए नित्य नेम विवरित स्वयं ब्रह्मासी होय अपार पुण्य घाटी तरी श्रवण लाही कल्याण एकनाथे भावगर्भहृदयी जग प्रचारार्थी ओवाळेना विमला ज्ञान बाळगोरा जय आदासोदा सुग्रहिता निर्मळेकंता धर्मदान घन स्वामी समर्था नगरे ब्रह्मादिकांतानंता ओतो ब्रह्मादेव पावंता जय देव जय करुणाकरा आरती वाळू सद्गुरु माहेरा जय देव माहेर विश्रांती गावा शब्द तलाव भोला निवावा सद्गुरु प्रसाद पावा रामे रामनाथ प्रसाद पावा जय देव जय करुणाकरा आरती वाळू सद्गुरु माहेरा जय देव जय गुरु जय गुरु जय गुरु जय गुरु जय गुरु जय गुरु जय 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 गुरु जय गुरु जय गुरु जय गुरु जय गुरु जय गुरु जय 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 गुरु जय गुरु जय गुरु जय गुरु जय गुरु जय गुरु जय 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 गुरु जय गुरु जय गुरु जय जय गुरु जय गुरु जय गुरु जय 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 गुरु जय गुरु जय गुरु जय गुरु जय गुरु जय गुरु जय 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 विठ्ठल हरे महादेव सद्गुरुनाथ गुरुलिंगम महाराज